KPSC ಕನ್ನಡ ಭಾಷಾ ಪರೀಕ್ಷೆ 2024. ಹೆಲೋ ಆಲ್, ವೆಲ್ಕಮ್ ಟು ಕ್ರಿಯೇಟಿವ್ ಐಎಎಸ್ ಅಕಾಡೆಮಿ. ದಿಸ್ ಇಸ್ ಲೋಹಿತ್ ಕುಮಾರ್ ಆರ್ ಹಿಯರ್. ಈ ವಿಡಿಯೋದಲ್ಲಿ ಕನ್ನಡ ಭಾಷಾ ಪರೀಕ್ಷೆಯ ಕುರಿತಾಗಿ ಸುಮಾರು ಆಸ್ಪಿರೆಂಟ್ಸ್ಗಳು ಕನ್ನಡ ಭಾಷಾ ಪರೀಕ್ಷೆ ಹೇಗಿರುತ್ತೆ, ಇದರ ಒಂದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಯಾವ ರೀತಿಯಾಗಿ ಅಪ್ರೋಚನ್ನು ನಾವು ಫಾಲೋ ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನು ಸುಮಾರು ಆಸ್ಪಿರೆಂಟ್ಸ್ಗಳು ನನಗೆ ಕೇಳಿದ್ರು. ಸೊ ಆದುದರಿಂದ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಕನ್ನಡ ಭಾಷಾ ಪರೀಕ್ಷೆ ಕುರಿತಾಗಿ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತವೆ ಅನ್ನೋ ಒಂದು ವಿಷಯವನ್ನು ಕುರಿತಾಗಿ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಮೊದಲನೇ ಹಂತದಲ್ಲಿ ಯಾರೆಲ್ಲ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೀಬೇಕು ಅಂದರೆ, ಈ ಹಿಂದೆ CTI ಎಕ್ಸಾಮ್ ಅಥವಾ ಇತರೆ ಎಕ್ಸಾಮ್ಸ್ಗಳಲ್ಲಿ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೆದು ಯಾರು ಉತ್ತೀರ್ಣ ಆಗಿರಲ್ವೋ ಅವರು ಕನ್ನಡ ಭಾಷಾ ಪರೀಕ್ಷೆಯನ್ನು ಬರಿಬೇಕಾಗಿರುತ್ತೆ. ಎಗೇನ್ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೆದು ಯಾರು ಉತ್ತೀರ್ಣ ಆಗಿರೋದಿಲ್ವೋ ಅವರು ಕೂಡ ಬರಿಬೇಕಾಗಿರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿರ್ತಕ್ಕಂಥ ಏನು ಸಬ್ಜೆಕ್ಟ್ ಏನಿದೆಯಲ್ಲ, ಈ ಒಂದು PDF ಅನ್ನು ನಿಮಗೆ ಕ್ರಿಯೇಟಿವ್ ಐಎಎಸ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲಲ್ಲಿ ಪ್ರೊವೈಡ್ ಮಾಡಲಾಗುತ್ತೆ. ಮೊದಲನೇ ಹಂತದಲ್ಲಿ ನಿಮಗೆ 25 ಮಾರ್ಕ್ಸನ್ನು ಒಳಗೊಂಡಿರ್ತಕ್ಕಂತಹ ಒಂದು ಪ್ರಬಂಧವನ್ನು ಕೊಡಲಾಗುತ್ತೆ. ಈ ಪ್ರಬಂಧ ಆ್ಯಕ್ಚುಲಿ 350 ಪದಕ್ಕಿಂತ ಹೆಚ್ಚು ಮೀರಿರಬಾರ್ದು. ಅಷ್ಟರ ಮಟ್ಟಿಗೆ ಒಂದು ವಿಷಯದ ಮೇಲೆ ಪ್ರಬಂಧವನ್ನು ಬರಿಬೇಕಾಗತ್ತೆ. ಸೊ ನಾವಿಲ್ಲಿ ಒಂದು ಮಾದರಿ ಪೇಪರನ್ನು ಕೂಡ ಕೊಟ್ಟಿದ್ದೇವೆ ನಿಮಗೆ. ಇಂಗ್ಲೀಷ್ ಮಾಧ್ಯಮದ ಸರ್ಕಾರಿ ಶಾಲೆಗಳು ಅಂತೇಳಿದ್ದೀರಾ, ಇದೊಂದು ಮಾಡೆಲ್ ಎಸ್ಸೆ ಅಂತಲೂ ಕೂಡ ಕನ್ಸಿಡರ್ ಮಾಡ್ಬೋದಾಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಎಸ್ಸೆನ ಬರೆದು ನೀವು 350 ಪದಗಳಿಗೆ ಮೀರದಂತೆ ಒಂದು ಎಸ್ಸೆಯನ್ನು ಬರಿಬೇಕಾಗಿರುತ್ತೆ. ಇದು ಮೊದಲನೇ ಪಾಯಿಂಟ್ ಆಗುತ್ತೆ. ಎಷ್ಟು ಮಾರ್ಕ್ಸ್ ಇರುತ್ತೆ ಇದಕ್ಕೆ? 25 ಮಾರ್ಕ್ಸ್ ಇರುತ್ತೆ. ಕನ್ಸಿಡರ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಪ್ರಬಂಧ ಬರೆಯುವಂಥ ಸಂದರ್ಭದಲ್ಲಿ ಇಂಟ್ರೊಡಕ್ಷನ್, ಬಾಡಿ ಮತ್ತು ಕನ್ಕ್ಲೂಷನ್, IBC ಮಾಡೆಲ್ ಅಂತ ಕರಿತೀವಲ್ಲ, ಇವೆದರ ಬಗ್ಗೆ ನಿಮಗೆ ಜ್ಞಾನ ಇರಬೇಕು. ನಾವಿಲ್ಲಿ ಸ್ಯಾಂಪಲನ್ನು ಕೊಡ್ತಿರೋದ್ರಿಂದ ಈ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಈ PDF ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಲಭ್ಯವಾಗ್ತಾ ಹೋಗುತ್ತೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಪ್ರಬಂಧದ ಮುಂದುವರಿದ ಭಾಗವನ್ನು ನಾವು ನೋಡ್ಕೊಳ್ತಾ ಹೋಗೋಣ. ಈ 2ನೇ ಪೇಜಲ್ಲಿ ಈ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ತಾವು ಗಮನಿಸ್ಬೋದಾಗುತ್ತೆ. ನಂತರದಲ್ಲಿ 2ನೇ ಪ್ರಶ್ನೆಯನ್ನು ಗಮನಿಸಿ. ಅವ್ರೇನು ಕೊಟ್ಟಿದ್ದಾರೆ ಅಂದರೆ, ಸ್ವಲ್ಪ ಪ್ರಮಾಣದಲ್ಲಿ ಪ್ರೋಸನ್ನು ಕೊಟ್ಟಿದ್ದಾರೆ, ಅಂದರೆ ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಕೊನೆಯ ಭಾಗದಲ್ಲಿ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಅದಕ್ಕೆ ನಾವೇನು ಮಾಡ್ತಾ ಹೋಗಬೇಕು, ಉತ್ತರವನ್ನು ನೀಡ್ತಾ ಹೋಗಬೇಕು. ಈ ಒಂದು ಟಾಸ್ಕ್ ತುಂಬ ಚೆನ್ನಾಗಿರುತ್ತೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಈ ಒಂದು ಗದ್ಯ ಭಾಗವನ್ನು ನೀವು ಚೆನ್ನಾಗಿ ಓದ್ಕೊಂಡ್ರೆ ಕೊನೆ ಭಾಗದಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಟಾಸ್ಕನ್ನು ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು. ಗದ್ಯ ಭಾಗದ ಕೊನೆ ಭಾಗದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ನಿಮಗೆ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ನೋಡಿ ಪ್ರತಿಯೊಂದು ವಿಭಾಗಕ್ಕೂ ಕೂಡ 5 ಪ್ರಶ್ನೆಗಳು, ಅದಕ್ಕೆ 5 ಅಂಕಗಳು. ಈ ರೀತಿಯಾಗಿ ಕರ್ನಾಟಕದಲ್ಲಿ ಕಂಡುಬರುವ ಚಿನ್ನ ಮತ್ತು ಕಬ್ಬಿಣದ ನಿಕ್ಷೇಪಗಳನ್ನು ಕುರಿತು ವಿವರಿಸಿ. ಇದಕ್ಕೆ ಉತ್ತರ ಈ ಹಿಂದೆ ಇರತಕ್ಕಂತಹ ಗದ್ಯ ಭಾಗದಲ್ಲಿಯೇ ನಿಮಗೆ ಕಂಡು ಬರುತ್ತೆ. ನೋಡಿ, B ಭಾಗದಲ್ಲಿ ಕೊಟ್ಟಿದ್ದಾರೆ, C ಭಾಗದಲ್ಲಿ ಕೊಟ್ಟಿದ್ದಾರೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಆನ್ಸರ್ಸನ್ನು ಕೂಡ ನಾವು ಕೊಟ್ಟಿದ್ದೇವೆ. ಮುಂದುವರಿದ ಭಾಗವನ್ನು ಗಮನಿಸಿದಾಗ 5 ಪ್ರಶ್ನೆಗಳು ಮುಗಿದೋಯ್ತು. ರೈಟ್. ಮುಂದುವರಿದಂತಹ ಭಾಗ ಪ್ರಿಸೈಸ್ ರೈಟಿಂಗ್ ಅಂತ ಬರುತ್ತೆ, ಸಂಕ್ಷಿಪ್ತ ಲೇಖನ ಅಂತಲೇ ಕರಿತೇವೆ. ಸೊ ಇಲ್ಲಿ 100 ಶಬ್ದಗಳಿಗೆ ಮೀರದ ರೀತಿಯಲ್ಲಿ ನಾವು ಗದ್ಯ ಭಾಗದ ಸ್ವರವನ್ನು ನಮ್ಮದೇ ಆಗಿರ್ತಕ್ಕಂತಹ ಒಂದು ಸ್ವಂತ ವಾಕ್ಯವನ್ನು ಬಳಸ್ಕೊಂಡು ಉತ್ತರವನ್ನು ನೀಡಬೇಕು. ಜೊತೆಗೆ ಕೊನೆಯ ಭಾಗದಲ್ಲಿ ಅದಕ್ಕೆ ಒಂದು ಉತ್ತಮವಾಗಿರ್ತಕ್ಕಂತಹ ಶೀರ್ಷಿಕೆಯನ್ನು ಕೂಡ ನೀಡಬೇಕಾಗತ್ತೆ, ಟೈಟ್ಲನ್ನು ಕೂಡ ನೀಡಬೇಕಾಗತ್ತೆ. ನೋಡಿ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಪ್ರಿಸೈಸ್ ರೈಟಿಂಗ್ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಮಾಹಿತಿ ಇದೆಯಲ್ಲ, ಇದನ್ನು ಓದ್ಬಿಟ್ಟು ನೆಮ್ಮದೇ ಆಗಿರ್ತಕ್ಕಂತಹ ಒಂದು ಸ್ಟೈಲಲ್ಲಿ ಬರೀಬೇಕಾಗತ್ತೆ. ನೋಡಿ, ಇಲ್ಲಿ ಒಂದು ಬಾರಿ ಅಬ್ಸರ್ವ್ ಮಾಡಿ. ನಾವು ಪ್ರಿಸೈಸ್ ರೈಟಿಂಗನ್ನು ಯಾವ ರೀತಿಯಾಗಿ ಕೊಟ್ಟಿದ್ದೇವೆ ಅಂದರೆ, ಗುರುವಿನ ಮಹತ್ವ ಅಂತ ಒಂದು ಟೈಟ್ಲ್ ಕೊಟ್ಟು ಅಲ್ಲಿ ಪ್ರಿಸೈಸನ್ನು ಬರೆದಿದ್ದೇವೆ. ಸೊ ನಂತರದಲ್ಲಿ ಒಂದು ಗದ್ಯ ಭಾಗ ಕೊಟ್ಟಿರ್ತಾರೆ, 25 ಮಾರ್ಕ್ಸಿಗಿರುತ್ತೆ. ಸೊ ಅದರ ಮುಂದ್ಗಡೆನೆ ಒಂದು ಟಾಸ್ಕನ್ನು ಕೊಟ್ಟಾಗ ಅದರ ಮುಂದ್ಗಡೆನೆ ಮಾರ್ಕ್ಸನ್ನು ಕೊಟ್ಟಿರ್ತಾರೆ. ಒಂದು ಬಾರಿ ಅಬ್ಸರ್ವ್ ಮಾಡಬೇಕು ತಾವು. ಒಂದು ಇಂಗ್ಲೀಷ್ ಭಾಗವನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಕನ್ನಡಕ್ಕೆ ಭಾಷಾಂತರವನ್ನು ಮಾಡಬೇಕು. ಹಾಗೆ ನಾವು ಭಾಷಾಂತರವನ್ನು ಮಾಡಿಬಿಟ್ಟು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಅಶೋಕ ಚಕ್ರವು ವಾಸ್ತವವಾಗಿ ಬೌದ್ಧ ಧರ್ಮದ ಚಕ್ರದ ಒಂದು ರೂಪ. ಈ ಹಿಂದೆ ನಾವು ಪ್ರಿಸೈಸ್ ಮಾತಾಡಿದ್ವಿ ನೋಡಿ, ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಅಂತ. ಸೊ ಅದೇ ರೀತಿಯಾಗಿ ಇಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೇವೆ. ನಂತರದಲ್ಲಿ ಲೆಟರ್ ರೈಟಿಂಗಿಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಪತ್ರಲೇಖನಕ್ಕೆ ಸಂಬಂಧಪಟ್ಟಿರುವಂಥದ್ದು. ಈ ಎಕ್ಸಾಮನ್ನು ಏನಕ್ಕೆ ಆಲ್ಡ್ ಮಾಡ್ತಾರೆ ಅಂತ ನೋಡ್ಕೊಂಡಾಗ, ಒಬ್ಬ ಅಭ್ಯರ್ಥಿಗೆ ಕನ್ನಡದ ಕುರಿತಾಗಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದೆಯೋ ಇಲ್ಲವೋ ಅಂತಕ್ಕಂಥ ವಿಷಯವನ್ನು ಕುರಿತಾಗಿ ತಿಳ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಟೆಸ್ಟನ್ನು ಮಾಡ್ತಾರೆ. ನೋಡಿ, ಲೆಟರ್ ರೈಟಿಂಗ್ ಕಂಪ್ಲೀಟ್ ಆದಮೇಲೆ ಎಗೈನ್ ಮತ್ತೆ ಇನ್ನೊಂದು ಟಾಸ್ಕ್ ಇದೆ. ಗಾದೆಗಳನ್ನು, ಅರ್ಥ ಸ್ವಾರಸ್ಯವನ್ನು ಬರೀತಕ್ಕಂಥದ್ದು. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ, ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದರೆ ಹೋಯಿತು ಅಂತಕ್ಕಂಥದ್ದು. ನೋಡಿ, ಇದು 5 ಮಾರ್ಕ್ಸಿಗಿರುತ್ತೆ. 2 ಪ್ರಶ್ನೆಗಳಿದೆ, ಆನ್ಸರ್ ಮಾಡಬೇಕಾಗತ್ತೆ. ನುಡಿಗಟ್ಟುಗಳನ್ನು ಕೊಟ್ಟಿದ್ದರೆ ಅವುಗಳನ್ನು ನಮ್ಮದೇ ಆಗಿರ್ತಕ್ಕಂತಹ ವಾಕ್ಯಗಳಲ್ಲಿ ಬಳಸ್ಕೊಳ್ಬೇಕಾಗತ್ತೆ. ಒಡಕುಬಾಯಿ ಆಗಿರ್ಬೋದು. ನೋಡಿ, ಸ್ವಂತ ವಾಕ್ಯ ಬಳಸ್ಕೊಳ್ಬೋದು. ಬೇರೂರು ಅಂತಕ್ಕಂಥದ್ದು ಸ್ವಂತ ವಾಕ್ಯ ಬಳಸ್ಕೊಳ್ಬೋದು. ನಂತರದಲ್ಲಿ ತತ್ಸಮ ತತ್ವಗಳನ್ನು ಹರಣ, ಪ್ರಾಣ, ಶೃಂಗಾರ, ಚೌತಿ, ಚತುರ್ಥಿ. ನಂತರದಲ್ಲಿ ಬಸಂತ, ವಸಂತ, ಝವ, ಭವ. ಕೆಳಗಿನವುಗಳಲ್ಲಿ ನಾವು 5ಕ್ಕೆ ತದ್ಭವ ರೂಪಗಳನ್ನು ನೀಡಿದಂತೆ. ಮುಖಶಾಲೆ, ಮೊಗಸಾಲೆ, ಗಂಟೆ, ಘರ, ಚೌರ, ವಿಜ್ಞಾಪನೆ, ಭಿನ್ನಹ.
ಕೆಳಗಿನವುಗಳಲ್ಲಿ 5 ವಿರುದ್ಧಾರ್ಥಕ ಶಬ್ದ ತಿಳಿಸಿ. ಪರಿಗ್ರಹ, ಅಪರಿಗ್ರಹ, ಸಕ್ರಿಯ, ನಿಷ್ಕ್ರಿಯ, ಪುರಾತನ, ಆಧುನಿಕ, ಅಭಾವ, ಏರಳ, ತಿರಸ್ಕಾರ, ಪುರಸ್ಕಾರ, ವ್ಯಕ್ತ, ಅವ್ಯಕ್ತ. ಮುಂದಿನ ಭಾಗವನ್ನು ಗಮನಿಸಿ. ಇಲ್ಲಿ ನೋಡಿ, ಈ ಕೆಳಗಿನ ವಾಕ್ಯಗಳನ್ನು ಕಂಡುಬರೋ ಗುಣಿತಾಕ್ಷರಗಳು, ಕಾಗುಣಿತಾಕ್ಷರಗಳ ತಪ್ಪುಗಳನ್ನು ತಿದ್ದಿ ಬರೆಯಿರಿ ಅಂತಿದೆ. ಭಾರತೀಯರು ಹೆಮ್ಮೆಯಿಂದ ಬೀಗುತ್ತಿದ್ದಾರೆ. ಈ 5 ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವುದಾದ್ರು ತಪ್ಪಿದೆ ಅನ್ನೋದನ್ನು ನೋಡಿಬಿಟ್ಟು ಸರಿಯಾಗಿರುವಂಥದ್ದನ್ನು ಬರಿಬೇಕಾಗತ್ತೆ. ಸೊ ಈ ರೀತಿಯಾಗಿ ತಾವು ಅಬ್ಸರ್ವ್ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ 2017ರಲ್ಲಿ ಇರ್ತಕ್ಕಂತಹ ಕೆಲವೊಂದು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪತ್ರಿಕೆಯನ್ನು ಇಲ್ಲಿ ನಾವು ನೋಡ್ಕೊಳ್ಬೋದಾಗುತ್ತೆ. ಜಲ ಸಾಕ್ಷರತೆ, ಪ್ರಾಥಮಿಕ ವಿದ್ಯಾಭ್ಯಾಸ, ಇಂಗ್ಲೀಷ್ ಮಾಧ್ಯಮದ ಶಿಕ್ಷಣ, ಸುದ್ದಿ ಮಾಧ್ಯಮಗಳ ಮೇಲೆ ನಿಯಂತ್ರಣ, ಜೊತೆಗೆ ಆಚರಣೆ ಮತ್ತು ನಂಬಿಕೆ, ಇವೆಲ್ಲವೂ ಕೂಡ ನಮಗೆ ಪ್ರಬಂಧದ ವಿಷಯ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಬಟ್ 350 ವರ್ಡ್ಸ್ಗಳಲ್ಲಿ ಮಾತ್ರ ಬರೀಬೇಕು ನಾವು. ಅದರಲ್ಲಿ ಸುದ್ದಿ ಮಾಧ್ಯಮಗಳ ಮೇಲೆ ನಿಯಂತ್ರಣ ಅಂತ ವಿಷಯ ಇದೆಯಲ್ಲ, ಅದ್ರ ಮೇಲೆ ನಾವು ಪ್ರಬಂಧವನ್ನು ಬರೆದಿದ್ದೇವೆ. ಸೊ ಇಲ್ಲಿ ಗಮನಿಸ್ಕೊಳ್ಬೋದು ತಾವು, ರೈಟ್. ಅಬ್ಸರ್ವ್ ಮಾಡ್ಕೊಳ್ಳಿ. ಇಂಟ್ರೊಡಕ್ಷನ್ ಯಾವ ರೀತಿಯಾಗಿ ಬರೆದಿದೆ, ಬಾಡಿ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡಿ. ಪ್ರಬಂಧದ ಮುಂದುವರಿದ ಭಾಗವನ್ನು ಇಲ್ಲಿ ನಾವು ತೋರಿಸ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ಕೊಳ್ಬೇಕು, ರೈಟ್. ಎಸ್, ಅಂತಿಮ ಭಾಗವನ್ನು ಒಂದು ಬಾರಿ ಗ್ಲಾನ್ಸನ್ನು ಮಾಡ್ಕೊಳ್ಳಿ. ನಂತರದಲ್ಲಿ ಒಂದು ಪ್ರಿಸೈಸ್ ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ. ನಂತರದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಇದೇ ಗದ್ಯ ಭಾಗವನ್ನು ಆಯ್ಕೆ ಮಾಡಿಕೊಂಡು ಪ್ಯಾಸೇಜನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ತಾವು ಉತ್ತರವನ್ನು ಬರಿಬೇಕಾಗುತ್ತೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಗದ್ಯ ಭಾಗದ ಮುಂದುವರಿದ ಭಾಗ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ನಿಮಗೆ. ನಂತರದಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಉತ್ತರವನ್ನು ಕೂಡ ಕೊಟ್ಟಿದ್ದೇವೆ. ಗದ್ಯ ಭಾಗದ ಮುಂದುವರಿದ ಭಾಗ, ಅದೇ ರೀತಿ ಪ್ರಶ್ನೆ ಮತ್ತು ಉತ್ತರಗಳ ಒಂದು ಕಾಪಿಯನ್ನು ತಾವಿಲ್ಲಿ ಅಬ್ಸರ್ವ್ ಮಾಡ್ಕೊಳ್ಬೋದು. 100 ಶಬ್ದಗಳಿಗೆ ಮೀರದಂತೆ ಸಂಗ್ರಹಿಸಿ ಬರೆಯಿರಿ ಅಂತೇಳಿದೆ. ಈ ಒಂದು ಲೇಖನವನ್ನು ನಾವು ಬಳಸ್ಕೊಂಡು ಗದ್ಯ ಭಾಗದಲ್ಲಿರ್ತಕ್ಕಂಥ ಸಾರವನ್ನು ನಮ್ಮದೇ ಆಗಿರ್ತಕ್ಕಂಥ ಸ್ವಂತ ವಾಕ್ಯಗಳಲ್ಲಿ ಬಳಸಬೇಕಾಗತ್ತೆ. ಗದ್ಯ ಭಾಗನ ಒಂದು ಬಾರಿ ಓದ್ಕೊಳ್ಳಿ ಎಲ್ಲರೂ, ರೈಟ್. ಗದ್ಯ ಭಾಗವನ್ನು ಈ ರೀತಿಯಾಗಿ ನಾವು ನೋಡ್ಕೊಳ್ಬೋದಾಗತ್ತೆ. ನಂತರದಲ್ಲಿ ಅಪರಿಗ್ರಹ ಪಾಲನೆಯ ಅಗತ್ಯ, ಆ ಗದ್ಯ ಭಾಗಕ್ಕೆ ಒಂದು ಟೈಟಲ್ ಕೊಟ್ಟು ಗದ್ಯ ಭಾಗದಲ್ಲಿರ್ತಕ್ಕಂಥ ಸಾರವನ್ನು ಬರೆದಿದ್ದೇವೆ. ಮುಂದಿನ ಹಂತದಲ್ಲಿ 25 ಅಂಕಗಳಿಗೆ ನಮಗೆ ಕನ್ನಡ ಭಾಷೆಯಲ್ಲಿರ್ತಕ್ಕಂಥದ್ದನ್ನು ಇಂಗ್ಲೀಷ್ ಭಾಷೆಯಲ್ಲಿರ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ ಕನ್ನಡ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಬೇಕು. ಅದನ್ನು ನಾವು ಭಾಷಾಂತರ ಅಂತೇಳಿ ಕರಿತೇವೆ. ನೋಡಿ, ಭಾಷಾಂತರದ ಒಂದು ವಿಷಯ ಈ ರೀತಿಯಾಗಿ ನಿಮಗೆ ಕಾಣ್ತಾ ಇದೆ ನೋಡಿ. ಇಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಕೊಟ್ಟಿದ್ದಾರೆ. ನಂತರದಲ್ಲಿ ಅದನ್ನು ನಾವು ಕನ್ನಡಕ್ಕೆ ಭಾಷಾಂತರವನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಸೆಕ್ಷನ್ ಬಿಗೆ ಬಂದಾಗ ಪತ್ರಲೇಖನವನ್ನು ಅಥವಾ ಲೆಟರ್ ರೈಟಿಂಗನ್ನು ಬರಿಬೇಕಾಗತ್ತೆ. ಒಂದು ವಿಷಯದ ಕುರಿತು 100 ಪದ್ಯಗಳಲ್ಲಿ ಪತ್ರಿಕಾ ಸಂಪಾದಕರಿಗೆ ಒಂದು ಪತ್ರಿಕೆಯನ್ನು ಬರಿಬೇಕಾಗತ್ತೆ, ಪತ್ರವನ್ನು ಬರಿಬೇಕಾಗತ್ತೆ. ಆ ಪತ್ರದ ಒಂದು ಸ್ಯಾಂಪಲನ್ನು ಕೂಡ ನಿಮಗೆ ಇಲ್ಲಿ PDF ಅಲ್ಲಿ ನಾವು ಪ್ರೊವೈಡ್ ಮಾಡ್ತೇವೆ ನೋಡಿ. ಈ ರೀತಿಯಾಗಿರುತ್ತೆ ಆ ಒಂದು PDFನ ಒಂದು ಶೈಲಿ, ಈ ರೀತಿಯಾಗಿರುತ್ತೆ. ಅಬ್ಸರ್ವ್ ಮಾಡ್ಕೊಳ್ಳಿ. ಯಾರ್ಯಾರು ಕಡ್ಡಾಯ ಕನ್ನಡ ಅಥವಾ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೆದಿರಲ್ವೋ ಅವರಿಗೆ ನಾನು ಮಾತನಾಡ್ತಾ ಇರುವಂಥದ್ದು. ಕೆಳಗಿನವುಗಳಲ್ಲಿ 2ರ ಅರ್ಥ ಸ್ವಾರಸ್ಯವನ್ನು ವಿವರಿಸಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ. ಇಲ್ಲಿ ದೇಶ ನೋಡು, ಕೋಶ ಓದು ಅಂತೇಳಿ ಇದೆಯಲ್ವಾ. ಸೊ ಆ್ಯಕ್ಚುಲಿ ಇದೊಂದು ಗಾದೆ ಮಾತು ಅಂತಲೂ ಕೂಡ ಹೇಳ್ಬೋದು, ನುಡಿ ಮಾತು ಅಂತ ಹೇಳ್ಬೋದು. 10 ಕಟ್ಟುವ ಕಡೆ ಒಂದು ಮುತ್ತು ಕಟ್ಟು ಅಂತೇಳಿದೆ ನೋಡಿ, ಇದು ಕೂಡ ಗಾದೆ ಆಗುತ್ತೆ. ಅಜ್ಜಿ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ ಅಂತೇಳಿದೆ, ಇದು ಕೂಡ ಗಾದೆ ಆಗುತ್ತೆ. ಅಲ್ಪರ ಸಂಘ, ಅಭಿಮಾನ ಭಂಗ ಅಂತೇಳಿ ಇದು ಕೂಡ ಗಾದೆ ಆಗುತ್ತೆ. ಇವುಗಳ ಒಂದು ಮೀನಿಂಗನ್ನು ತಾವು ಬರಿಬೇಕಾಗತ್ತೆ. ಅಬ್ಸರ್ವ್ ಮಾಡ್ಕೊಳ್ಳಿ, ರೈಟ್. ಮುಂದಿನ ವಿಭಾಗಕ್ಕೆ ಹೋದಾಗ ನುಡಿಗಟ್ಟುಗಳು ಕೊಟ್ಟಿದ್ದಾರೆ. ಅವುಗಳನ್ನು ತಮ್ಮದೇ ಸ್ವಂತ ವಾಕ್ಯಗಳಲ್ಲಿ ಬಳಸಬೇಕಂತದ್ದಿದೆ. ಕರಡು ಕಿವುಚು, ಕಣ್ಮಣಿ ಆಗು, ಕಿವಿ ಕಚ್ಚು, ಮಗ್ಗಲ ಮುಳ್ಳು, ಈ ರೀತಿಯಾಗಿರ್ತಕ್ಕಂಥ ಪದಗಳನ್ನು ತಾವು ತಮ್ಮದೇ ವಾಕ್ಯಗಳಲ್ಲಿ ಬಳಸಬೇಕಾಗತ್ತೆ. ಬೆಟ್ಟಕ್ಕೆ ಕಲ್ಲು ಹೊರು, ವ್ಯರ್ಥವಾಗಿರ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಬೆಟ್ಟಕ್ಕೆ ಕಲ್ಲು ಹೊರು ಅಂತ ಕರಿತೀವಿ. ನೆಗೆನಿಲಿ ತತ್ಸಮ ಮತ್ತು ತದ್ಭವಗಳ ವಿಷಯವನ್ನು ಕೊಟ್ಟಿದ್ದಾರೆ. ಬಸತಿ, ಸೀಸಾಸಿರ, ಬಣ್ಣ, ಅರೆಯ, ದಾಳಿಂಬೆ, ಈ ರೀತಿಯಾಗಿರ್ತಕ್ಕಂಥ ತತ್ಸಮ ತದ್ಭವಗಳನ್ನು ತಾವು ಒಂದು ಬಾರಿ ಗಮನಿಸಿ. ನಂತರದಲ್ಲಿ ತದ್ಭವಗಳ ರೂಪಕ್ಕೆ ಬರಿಬೇಕಾಗಿರುತ್ತೆ. ವಿರುದ್ಧಾರ್ಥಕ ಪದಗಳನ್ನು ಕೂಡ ಅಟೆಂಡ್ ಮಾಡಬೇಕಾಗುತ್ತೆ. ಒಂದು ಬಾರಿ ಗ್ಲಾನ್ಸನ್ನು ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ನೋಡಿ. ಇಲ್ಲಿ ವಿರುದ್ಧಾರ್ಥಕ ಪದಗಳು ಮುಕ್ತಾಯವಾಯಿತು. ಕಾಗುಣಿತಾಕ್ಷರಗಳು ಏನಾದರೂ ತಪ್ಪಿದ್ದಾಗ ನೀವು ಅದನ್ನು ಸರಿ ಮಾಡಿ ಬರಿಬೇಕಾಗುತ್ತೆ. 2014ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಎಗೇನ್ ಮತ್ತೆ ಪ್ರಬಂಧವನ್ನು ಬರಿಬೇಕು. ಜಾಗತಿಕ ತಾಪಮಾನದ ಪರಿಣಾಮಗಳ ಪ್ರಶ್ನೆಯನ್ನು ಕುರಿತು ಅಥವಾ ಪ್ರಬಂಧವನ್ನು ಕುರಿತು ನಾವು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ ನೋಡಿ. ಪ್ರಬಂಧದ ಮುಂದುವರಿದ ಭಾಗ ಈ ರೀತಿಯಾಗಿ ಕಾಣ್ತಾ ಇದೆ ನೋಡಿ ನಿಮಗೆ. ಜಾಗತಿಕ ತಾಪಮಾನ, ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಅಂತೇಳಿ ಕರಿತೀವಿ ಇದಕ್ಕೆ ಕನ್ನಡದ, ಇಂಗ್ಲೀಷಲ್ಲಿ. ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಯಾವ ರೀತಿಯಾಗಿ ಬದಲಾಗ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗ್ಬೋದು. ಅಂತಿಮ ಭಾಗದಲ್ಲಿ ಪ್ರಬಂಧದ ಪರಿಕಲ್ಪನೆ ಕಂಪ್ಲೀಟ್ ಆಯಿತು. ಯಾವ ರೀತಿಯಾಗಿ ಇಂಟ್ರೊಡಕ್ಷನ್, ಡೆವಲಪ್ಮೆಂಟ್, ಬಾಡಿ ಆ್ಯಂಡ್ ಕನ್ಕ್ಲೂಷನನ್ನು ಕೊಟ್ಟಿದ್ದೀವಿ ಅನ್ನೋದನ್ನು ತಾವು ಇಲ್ಲಿ ಗಮನಿಸ್ತಾ ಇದ್ದೀರಾ.
ನಂತರದಲ್ಲಿ ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಕೊನೆಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಆನ್ಸರ್ ಮಾಡಬೇಕಾಗತ್ತೆ. ಗದ್ಯ ಭಾಗವನ್ನು ನೀಟಾಗಿ ಓದ್ಕೊಳ್ಳಿ. ಎಗೇನ್ ಇಲ್ಲಿ ಒಂದು ಬಾರಿ ಗದ್ಯ ಭಾಗವನ್ನು ಒಂದು ಬಾರಿ ಓದ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ತುಂಬ ಈಸಿ ಇರುತ್ತೆ ಇದು. ಫಸ್ಟ್ ಆಫ್ ಆಲು ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಈಸಿಯಾಗಿರುತ್ತೆ. ಅಲ್ಲೇ ಪ್ರಶ್ನೆಗಳಿಗೆ ಉತ್ತರ ಇರುತ್ತೆ, ನೀವು ಅದನ್ನು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ. ಸೊ ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಲ್ಲಿ ನೀವು ಯಾರ್ಯಾರು ಬ್ಯಾಂಕಿಂಗ್ ಎಕ್ಸಾಮ್ ಬರೆದಿರೋ ಅವರು ಪ್ಯಾಸೇಜ್ಗೆ ಆನ್ಸರ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗುತ್ತೆ. CSAT ಕೂಡ ಇದೇ ರೀತಿ ಮಾಡೆಲ್ ಇದೆ, ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ, ರೈಟ್. ನಾವು ಅದಕ್ಕೆ ಪ್ಯಾಸೇಜಲ್ಲಿ ಇರ್ತಕ್ಕಂಥದ್ದನ್ನು ಉತ್ತರವನ್ನು ಬರಿಬೇಕಾಗುತ್ತೆ ರಿಟರ್ನ್ ಫಾರ್ಮಲ್ಲಿ. ನಂತರದಲ್ಲಿ 75 ಶಬ್ದಗಳಿಗೆ ಮೀರದಂತೆ ಲೇಖನದ ಕೊನೆ ಭಾಗದಲ್ಲಿ ನಾವು ಸ್ವಂತ ಮಾತುಗಳಲ್ಲಿ ಬರಿಬೇಕಾಗುತ್ತೆ ಗದ್ಯ ಭಾಗದ ಸಾರವನ್ನು. ರೈಟ್, ಗದ್ಯ ಭಾಗದ ಸಾರವನ್ನು ನಾವು ಬರೆದಿದ್ದೀವಿ ನೋಡಿ, ಇಲ್ಲಿ ಒಂದು ಬಾರಿ ನೋಡ್ಕೊಳ್ಳಿ. ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಉತ್ತರವನ್ನು ಕೂಡ ನಾವು ಬರೆದೇವೆ. ಟೈಟ್ಲನ್ನು ಕೂಡ ಕೊಟ್ಟಿದ್ದೇವೆ, ಅನ್ನದ ಮಹತ್ವ ಅಂಥೇಳಿ. ಎಗೇನ್ ಮತ್ತೆ ರುಟೀನ್ ಆಗಿದೆ ಇಲ್ಲಿ ನೋಡಿ. ಇಂಗ್ಲೀಷ್ ಭಾಷಾ ಪತ್ರಿಕೆಯನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನಾವು ಇಂಗ್ಲೀಷ್ ಭಾಷೆಯಲ್ಲಿರ್ತಕ್ಕಂಥದ್ದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕಾಗತ್ತೆ. ಅದನ್ನು ನಾವು ಭಾಷಾಂತರ ಅಂತ ಕರಿತೇವೆ. ನೋಡಿ, ಇಲ್ಲಿ ಇಂಗ್ಲೀಷ್ ಭಾಷೆಯಿಂದ ಕನ್ನಡ ಭಾಷೆಗೆ ಭಾಷಾಂತರ ಮಾಡಿರ್ತಕ್ಕಂಥ ಒಂದು ಸ್ಪೆಸಿಮನ್ನನ್ನು ನೀವು ನೋಡ್ಬೋದು, ಉದಾಹರಣೆಯನ್ನು ತಾವು ನೋಡ್ಬೋದು. ರೈಟ್, ಇದಾದ ನಂತರದಲ್ಲಿ ನಿಮಗೆ ಸಂಪಾದಕರಿಗೆ ಒಂದು ಪತ್ರ ಬರೀತಕ್ಕಂಥದ್ದು ಅಥವಾ ಇತರೆ ಯಾವ ವ್ಯಕ್ತಿಗಾದರೂ ಪತ್ರ ಬರೀತಕ್ಕಂಥ ಒಂದು ಟಾಸ್ಕನ್ನು ಕೊಡಲಾಗುತ್ತೆ. ಇಲ್ಲಿ 3 ರೀತಿಯಾಗಿರ್ತಕ್ಕಂಥ ಟಾಪಿಕ್ ಮೇಲೆ ಕೊಟ್ಟಿದ್ದಾರೆ. ಆ 3 ರೀತಿಯಾಗಿರ್ತಕ್ಕಂಥ ಟಾಪಿಕ್ ಮೇಲೆ ಯಾವುದ್ರ ಮೇಲಾದರೂ ನಾವು ಬರಿಬೇಕಾಗತ್ತೆ ಪತ್ರವನ್ನು. ಇನ್ನೊಂದು ಮಾಹಿತಿ ತಿಳ್ಕೊಳ್ಳಿ, ಅವ್ರು ಯಾರಿಗೆ ಕೊಟ್ಟಿದ್ದಾರೋ ಅವರಿಗೆ ಮಾತ್ರ ಬರಿಬೇಕಾಗತ್ತೆ, ಬೇರೆ ಯಾರಿಗೂ ಬರೆಯೋ ಹಾಗಿಲ್ಲ. ಪತ್ರಿಕಾ ಸಂಪಾದಕರಿಗೆ ಬರೀರಿ ಅಂತ ಹೇಳ್ತಿದ್ರೆ ಪತ್ರಿಕಾ ಸಂಪಾದಕರಿಗೆ ನೀವು ಬರಿಬೇಕು. ನಂತರದಲ್ಲಿ ಗಾದೆ ಮಾತುಗಳನ್ನು ಕೊಟ್ಟಿದ್ದಾರೆ, ನುಡುಮುತ್ತುಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಅರ್ಥಸಾರಸ್ಯವನ್ನು ಬರಿಬೇಕಾಗತ್ತೆ. ಅವುಗಳ ಆನ್ಸರ್ಸನ್ನು ಕೂಡ ನಾವು ಕೊಟ್ಟಿದ್ದೇವೆ ಇಲ್ಲಿ. ನುಡಿಗಟ್ಟುಗಳನ್ನು ತಮ್ಮದೇ ಆಗಿರ್ತಕ್ಕಂತಹ ಸ್ವಂತ ವಾಕ್ಯಗಳಲ್ಲಿ ಬಳಸಬೇಕಾಗತ್ತೆ. ಈ ರೀತಿಯಾಗಿರ್ತಕ್ಕಂಥ ಸ್ವಂತ ವಾಕ್ಯಗಳನ್ನು ನಾವು ಅಬ್ಸರ್ವ್ ಮಾಡ್ಬೋದು. ನೋಡಿ, ಈ ವಿಡಿಯೋ ಮಾಡ್ತಿರೋದು ಮೂಲ ಉದ್ದೇಶ ಏನು ಅಂತ ನೋಡ್ಕೊಳ್ಳೋದಾದರೆ, ಯಾರ್ಯಾರು ಕನ್ನಡ ಭಾಷೆನ ಬರೆದಿಲ್ವೋ ಅಥವಾ ಹೊಸದಾಗಿ ಬರಿತಾ ಇದ್ದೀರೋ, ಸೊ ಅವರಿಗೆ ಹೆಲ್ಪ್ಫುಲ್ ಆಗಬೇಕು ಅನ್ನೋದು ಉದ್ದೇಶಕ್ಕೋಸ್ಕರ ಈ ಒಂದು ಸ್ಪೆಸಿಮನನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಇದು ಬರೀ ನಿಮಗೆ ರೆಫರೆನ್ಸಿಗೆ ಮಾತ್ರ, ಪರೀಕ್ಷೆಯನ್ನು ನೋಡುವಂತಹ ಒಂದು ವಿಷಯದಲ್ಲಿ ನಿಮಗೆ ರೆಫರೆನ್ಸಿಗೋಸ್ಕರ ಮಾತ್ರ ಈ ವಿಡಿಯೋ ಮಾಡ್ತಾ ಇದ್ದೇವೆ.